ಸ್ನೇಹಿತರೆ, ಒಬ್ಬ ಹುಡುಗಿ ಇರ್ತಾಳೆ. ಈ ಹುಡುಗಿಗೆ ಹುಡುಗರ ಜೊತೆ ಫೋನಲ್ಲಿ ಮಾತಾಡುವಂಥ ಒಂದು ಹುಚ್ಚಿರುತ್ತೆ. ಹೀಗೆ ಈ ಹುಡುಗಿ ಒಂದು ಸಲ ಒಬ್ಬ ಹುಡುಗನ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಇವರಮ್ಮ ಅದನ್ನು ನೋಡ್ಬಿಡ್ತಾರೆ. ಇದಾದ ನಂತರ ಈ ಹುಡುಗಿ ತಂದೆ ತಾಯಿ ಈ ಹುಡುಗಿಗೆ ಬುದ್ಧಿ ಹೇಳ್ತಾರೆ. ನೋಡಮ್ಮ, ನಿನ್ನ ವಯಸ್ಸಿಗೆ ಇದೆಲ್ಲ ಸರಿಯಲ್ಲ. ಹೊರಗಡೆ ಜನಕ್ಕೆ ಗೊತ್ತಾದರೆ ನಮಗೆ ಬದುಕೋದಕ್ಕೆ ಬಿಡಲ್ಲ. ನಾವು ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ನೀನು ಇದನ್ನೆಲ್ಲ ಬಿಟ್ಬಿಡು ಅಂತ ಹೇಳ್ತಾರೆ. ಈ ಹುಡುಗಿ ತಂದೆ ತಾಯಿ ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಈ ಹುಡುಗಿ ಆ ಹುಡುಗರ ಜೊತೆ ಫೋನಲ್ಲಿ ಮಾತಾಡುವಂಥ ಆ ಕೆಟ್ಟ ಚಾಳಿನ ಹಾಗೆ ಮುಂದುವರಿಸ್ತಾ ಬರ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಈ ಹುಡುಗಿ ತಂದೆ ತಾಯಿಗೆ ಮತ್ತೆ ಆ ವಿಷಯ ಗೊತ್ತಾಗುತ್ತೆ. ಈ ಸಲ ಈ ಹುಡುಗಿ ತಂದೆ ತಾಯಿ ಈ ಹುಡುಗಿಗೆ ಬುದ್ಧಿ ಹೇಳ್ತಾರೆ. ಅಷ್ಟೇ ಅಲ್ಲ, ಒಂದೆರಡು ಡೇಟ್ ಹೊಡಿತಾರೆ. ಆದರೆ ಈ ಹುಡುಗಿ ಈ ಸಲ ನೀವೇನೇ ಮಾಡಿ ಎಷ್ಟೇ ಮಾಡಿ ನಾನು ಹುಡುಗರ ಜೊತೆ ಫೋನಲ್ಲಿ ಮಾತಾಡ್ತೀನಿ. ಅಷ್ಟೇ ಅಲ್ಲ, ನೀವು ನನಗೆ ಈ ಥರ ಫೋರ್ಸ್ ಮಾಡಿದ್ರೆ ನಾನು ಯಾರ್ದಾದ್ರೂ ಜೊತೆ ಓಡೋಗ್ತೀನಿ ಅಂತ ಹೆದರಿಸ್ತಾಳೆ. ಇದಾಗಿ ಒಂದೆರಡು ದಿನ ಕಳೆಯುತ್ತೆ. ಈ ಹುಡುಗಿ ತಾಯಿಗೆ ಮನೆ ಟೆರೆಸ್ ಮೇಲೆ ಏನೋ ಒಂದು ಕೆಲಸ ಇರುತ್ತೆ. ಅದಕ್ಕಾಗಿ ಅವರು ಟೆರೆಸ್ ಮೇಲೆ ಹೋಗ್ತಾರೆ. ಅಲ್ಲಿ ಅವರು ಆ ಥರ ಹೋದಾಗ ಅಲ್ಲಿ ಒಂದು ಭೀಕರ ದೃಶ್ಯವನ್ನು ನೋಡ್ತಾರೆ. ಅದನ್ನು ನೋಡಿ ತುಂಬ ಜೋರಾಗಿ ಕಿರಿಸ್ತಾರೆ. ಇದಾದ ನಂತರ ಇವ್ರ ಮನೆ ಮುಂದೆ ತುಂಬ ಜನ ಸೇರ್ತಾರೆ. ಸ್ನೇಹಿತರೆ, ಹಾಗಾದರೆ ಈ ಹುಡುಗಿ ಆ ತಂದೆ ತಾಯಿ ಹೇಳ್ತಾ ಇರೋಂಥ ಮಾತನ್ನು ಯಾಕೆ ಕೇಳ್ತಾ ಇರಲಿಲ್ಲ? ಈ ಹುಡುಗಿ ನಿಜವಾಗ್ಲೂ ಯಾರ್ದಾದ್ರೂ ಜೊತೆ ಓಡೋಗ್ತಾಳ? ಈ ಹುಡುಗಿ ತಾಯಿ ಆ ಟೆರಸ್ ಮೇಲೆ ನೋಡಿದಂಥ ದೃಶ್ಯ ಯಾವುದು? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗೆ ಅನಿಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮಧ್ಯಪ್ರದೇಶದ ಟೀಕಮ್ಗಢ್ನಲ್ಲಿ ರಾಮ್ ಸಿಂಗ್ ಯಾದವ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇವನು ಗಾರೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರ್ತಾನೆ. ಈ ರಾಮ್ ಸಿಂಗ್ ಯಾದವ್ ಕಳೆದ ಒಂದು 8 ವರ್ಷದ ಹಿಂದೆ ಶೋಭಾ ಅಂತ ಒಬ್ಬ ಮಹಿಳೆ ಜೊತೆ ಮದುವೆ ಆಗ್ತಾನೆ. ಈ ಶೋಭಾಗೆ ಮೊದಲೇ ಮದುವೆ ಆಗಿರುತ್ತೆ. ಒಂದು ಹೆಣ್ಣು ಮಗು ಕೂಡ ಇರುತ್ತೆ. ಆ ಮಗು ಹೆಸರು ನೀತು ಅಂತ. ಈ ಶೋಭಾ ಮದುವೆ ಆದಂಥ ವಸ್ತುದಲ್ಲಿ ಇವಳ ಗಂಡ ತೀರ್ಕೊಂಡಿರ್ತಾನೆ. ಆದರೂ ಕೂಡ ರಾಮ್ ಸಿಂಗ್ ಯಾದವ್ ಇವಳಿಗೆ ಒಂದು ಬಾಳ್ ಕೊಡಬೇಕು ಅಂತ ಮದುವೆ ಆಗ್ತಾನೆ. ಈ ಮಗುವನ್ನು ಕೂಡ ತನ್ನ ಮಗು ಅಂತ ಒಪ್ಕೊಂಡಿರ್ತಾನೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಸ್ವಲ್ಪ ದಿನದ ನಂತರ ಈ ರಾಮ್ ಸಿಂಗ್ ಯಾದವ್ಗೆ ಮತ್ತೆ 2 ಮಕ್ಕಳಾಗ್ತಾರೆ. ಆ ಮಕ್ಕಳ ಹೆಸರು ಆಸ್ಥಾ ಮತ್ತು ರಿತಿಕ್ ಅಂತ. ಈಗ ಮಕ್ಕಳೆಲ್ಲ ಚಿಕ್ಕವರಾಗಿರ್ತಾರೆ. ರಾಮ್ ಸಿಂಗ್ ಅದೇ ಹಳ್ಳಿಲಿ ಕೆಲಸ ಮಾಡ್ತಾ ಜೀವನ ಸಾಗಿಸ್ತಾ ಇರ್ತಾನೆ. ಮೊದಲು ಏನೂ ತೊಂದರೆ ಇರೋಲ್ಲ, ಯಾಕೆಂದರೆ ಮಕ್ಕಳಿನ್ನೂ ಚಿಕ್ಕವರು, ಖರ್ಚು ಕಮ್ಮಿ ಇರುತ್ತೆ. ಆದರೆ ಬರ್ತಾ ಬರ್ತಾ ಮಕ್ಕಳು ದೊಡ್ಡವರಾಗ್ತಾ ಇರ್ತಾರೆ. ಮನೆ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ಈಗ ಪ್ರತಿದಿನ ಈ ರಾಮ್ ಸಿಂಗ್ಗೆ ಕೆಲಸ ಕೂಡ ಸಿಗ್ತಾ ಇರಲ್ಲ. ಆಗ ಶೋಭಾ ಈ ರಾಮ್ ಸಿಂಗ್ಗೆ ಹೇಳ್ತಾಳೆ, ನೋಡಿ, ನಾವು ಈ ಹಳ್ಳಿಲಿ ಜೀವನ ಮಾಡೋದು ಕಷ್ಟ. ಇಲ್ಲಿ ಪ್ರತಿದಿನ ಕೆಲಸ ಸಿಗಲ್ಲ. ಯಾವುದಾದ್ರೂ ಸಿಟಿಲಿ ಕೆಲಸ ಸಿಗುತ್ತಾ ನೋಡಿ ಅಂತ ಹೇಳ್ತಾಳೆ. ಆಗ ರಾಮ್ ಸಿಂಗ್ ಇವನಿಗೆ ಒಬ್ಬ ಫ್ರೆಂಡ್ ಇರ್ತಾನೆ ಹರಿಯಾಣದಲ್ಲಿ. ಅವನಿಗೆ ಕಾಂಟ್ಯಾಕ್ಟ್ ಮಾಡ್ತಾನೆ. ಅಲ್ಲಿ ಎಲ್ಲಾದರೂ ಒಂದು ಕಡೆ ಕೆಲಸ ಇದ್ದರೆ ನೋಡು, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಫ್ರೆಂಡ್ ಹೇಳ್ತಾನೆ, ನೀನು ಹರಿಯಾಣಕ್ಕೆ ಬಂದ್ಬಿಡು, ಇಲ್ಲಿ ಪ್ರತಿದಿನ ಕೆಲಸ ಸಿಗುತ್ತೆ, ನಿನ್ನ ಫ್ಯಾಮಿಲಿ ಮೇಂಟೆನೆನ್ಸ್ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳ್ತಾನೆ. ಸರಿ ಅಂತ ಈಗ ರಾಮ್ ಸಿಂಗ್ ತನ್ನ ಫ್ಯಾಮಿಲಿ ಮತ್ತು 2 ಮಕ್ಕಳನ್ನ ಕರ್ಕೊಂಡು ಹರಿಯಾಣದ ಸೋನಿಪತ್ಗೆ ಹೊರಡ್ತಾನೆ. ಆದರೆ ಹೋಗುವಾಗ ತನ್ನ ದೊಡ್ಡ ಮಗಳಾದಂಥ ನೀತುಳನ್ನು ತನ್ನ ತಂದೆ ತಾಯಿ ಹತ್ರ ಬಿಟ್ಬಿಟ್ಟು ಹೋಗ್ತಾನೆ. ಯಾಕೆಂದರೆ ಇಷ್ಟೊತ್ತಿಗೆ ನೀತು ಸುಮಾರು ದೊಡ್ಡವಳಾಗಿರ್ತಾಳೆ. ಆ ನೀತಿಗೆ ರಾಮ್ ಸಿಂಗ್ ಹೇಳ್ತಾನೆ, ನೋಡಮ್ಮ, ನಾವು ಹೋಗಿ ಫಸ್ಟಲ್ಲಿ ಸೆಟ್ಲ್ ಆಗ್ತೀವಿ, ಸ್ವಲ್ಪ ದಿನ ಆದ ನಂತರ ನಿನ್ನನ್ನು ಕರೆಸ್ಕೋತೀವಿ ಅಂತ ಹೇಳ್ತಾನೆ. ಸರಿ ಅಂತ ನೀತು ಒಪ್ಕೋತಾಳೆ. ಈಗ ರಾಮ್ ಸಿಂಗ್ ತನ್ನ ಫ್ಯಾಮಿಲಿನ ಕರ್ಕೊಂಡು ಹರಿಯಾಣದ ಸೋನಿಪತ್ಗೆ ಬರ್ತಾನೆ. ಅಲ್ಲಿ ಬಂದು ಒಂದು ಬಾಡಿಗೆ ಮನೆ ಮಾಡ್ಕೋತಾನೆ. ಈಗ ಮಾರನೇ ದಿನದಿಂದ ಕೆಲಸಕ್ಕೆ ಅಂತ ಹೊರಡ್ತಾನೆ. ಈ ರಾಮ್ ಸಿಂಗ್ನ ಅದೃಷ್ಟಕ್ಕೆ ಪ್ರತಿದಿನ ಕೆಲಸ ಸಿಗ್ತಾ ಇರುತ್ತೆ. ಹೀಗೆ ಈಗ ದಿನಗಳು ಉರುಳ್ತಾ ಇರುತ್ತೆ. ಇವರ ಸ್ಥಿತಿ ಕೂಡ ಸುಧಾರಿಸ್ತಾ ಬರುತ್ತೆ. ಇವ್ರು ಮೊದಲು ಬಾಡಿಗೆ ಮನೆ ಮಾಡ್ಕೊಂಡಿರ್ತಾರೆ. ಈಗ ಬರ್ತಾ ಬರ್ತಾ ಇವ್ರ ಹತ್ರ ಸ್ವಲ್ಪ ದುಡ್ಡು ಸೆಟ್ಟಾಗಿರುತ್ತೆ. ಈಗ ಇವರು ಒಂದು ಭೋಗ್ಯದ ಮನೆ ಮಾಡ್ಕೋತಾರೆ. ಈಗ ಇಲ್ಲಿವರೆಗೆ ಸುಮಾರು ಒಂದು 7 ವರ್ಷ ಕಳೆದೋಗಿರುತ್ತೆ. ಈಗ ರಾಮ್ ಸಿಂಗ್ ಮತ್ತು ಶೋಭಾಗ್ ಅನ್ಸುತ್ತೆ ತಮ್ಮ ದೊಡ್ಡ ಮಗಳು ನೀತುಳನ್ನು ತಮ್ಮ ಹತ್ರ ಕರೆಸ್ಕೊಳ್ಳೋಣ ಅಂತ. ಸರಿ ಅಂತ ರಾಮ್ ಸಿಂಗ್ ಒಂದು ದಿನ ತನ್ನ ಹಳ್ಳಿಗೆ ಹೋಗ್ತಾನೆ. ತನ್ನ ದೊಡ್ಡ ಮಗಳು ನೀತುಳನ್ನು ಕರ್ಕೊಂಡು ಸೋನಿಪತ್ಗೆ ಬರ್ತಾನೆ. ನೀತುಗೆ ಇಲ್ಲಿವರೆಗೆ 16 ವರ್ಷ ವಯಸ್ಸಾಗಿರುತ್ತೆ. ನೀತು ಈಗ ಆ ಹಳ್ಳಿಯಿಂದ ಸೋನಿಪತ್ಗೆ ಬರ್ತಾಳೆ. ಅಲ್ಲೇ ಒಂದು ಕಾಲೇಜ್ಗೆ ಜಾಯ್ನ್ ಆಗ್ತಾಳೆ. ಈಗ ನೀತು ಪ್ರತಿದಿನ ಕಾಲೇಜ್ಗೆ ಹೋಗೋದು ಬರೋದು ಮಾಡ್ತಾ ಇರ್ತಾಳೆ. ಆದರೆ ಈಕೆ ಕಾಲೇಜ್ಗೆ ಹೋಗೋದಕ್ಕೆ ಮೊದಲು ಅಡುಗೆ ಮನೆ ಕೆಲಸನೆಲ್ಲ ಮಾಡಿಟ್ಬಿಟ್ಟು ಹೋಗ್ತಾ ಇರ್ತಾಳೆ. ಈ ರಾಮ್ ಸಿಂಗ್ ಅವ್ರಿಗೆ ಈಗ ಈ ನೀತು ಬಂದಮೇಲೆ ತುಂಬ ಹೆಲ್ಪ್ ಆಗ್ತಾ ಇರುತ್ತೆ. ಈ ನೀತು ಮನೆ ಕೆಲಸನೆಲ್ಲ ನೋಡ್ಕೋತಾ ಇರ್ತಾಳೆ. ಇವರಿಬ್ಬರು, ಈ ರಾಮ್ ಸಿಂಗ್ ಮತ್ತು ಶೋಭಾ ಇಬ್ಬರೂ ಕೂಡ ಗಾರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಹೀಗೆ ಈಗ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಸರಿಯಾಗಿ ಹೋಗ್ತಾ ಇರುತ್ತೆ. ಆದರೆ ಒಂದಿನ ಶೋಭಾ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಗ ಕೆಲಸದಿಂದ ಮನೆಗೆ ವಾಪಸ್ ಬರ್ತಾಳೆ. ಈ ಥರ ಬಂದಾಗ ನೋಡ್ತಾಳೆ ನೀತು ಯಾರ್ದ್ರ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಇಲ್ಲಿ ಶೋಭಾ ನೋಡ್ತಾಳೆ ನೀತು ಯಾರ್ದ್ರ ಜೊತೆ ಮಾತಾಡ್ತಾ ಇದ್ದಾಳೆ. ಅವಳ ಹತ್ರ ಒಂದು ಫೋನ್ ಕೂಡ ಇದೆ. ಈಗ ಶೋಭಾ ಕೇಳ್ತಾಳೆ, ನೀನು ಯಾರ ಜೊತೆ ಮಾತಾಡ್ತಾ ಇದ್ದೆ ಅಂತ. ಆಗ ಫೋನ್ ಕಿತ್ಕೊಂಡು ನೋಡ್ತಾಳೆ, ಈ ನೀತು ಯಾವುದೊಬ್ಬ ಹುಡುಗ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಆ ಫೋನ್ ಕಟ್ ಮಾಡ್ತಾಳೆ. ಆನಂತರ ಶೋಭಾ ತನ್ನ ಮಗಳಿಗೆ ಬುದ್ಧಿ ಹೇಳ್ತಾಳೆ, ನೋಡಮ್ಮ, ನಿನಗಿನ್ನೂ ತುಂಬ ಚಿಕ್ಕ ವಯಸ್ಸು, ಇದೆಲ್ಲ ತಪ್ಪು.
ಹೊರಗಡೆ ಜನಕ್ಕೆ ಗೊತ್ತಾದರೆ ನಮಗೆ ಬದುಕೋದಕ್ಕೆ ಬಿಡಲ್ಲ. ನಾವು ಬೇರೆ ಊರಿಂದ ಬಂದು ಇಲ್ಲಿ ಜೀವನ ಮಾಡ್ತಾ ಇರೋರು. ಅಷ್ಟೇ ಅಲ್ಲ, ನಮಗೆ ಸಮಾಜದಲ್ಲಿ ಗೌರವ ಇರಲ್ಲ. ನಾವು ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಇದನ್ನೆಲ್ಲ ಬಿಟ್ಬಿಡು ಅಂತ ಹೇಳ್ತಾಳೆ. ಈ ಮಾತಿಗೆ ನೀತು ಕೂಡ ಸರಿಯಮ್ಮ ತಪ್ಪಾಯಿತು, ಇನ್ಮೇಲೆ ಈ ಥರ ಮಾಡಲ್ಲ ಅಂತ ಸುಮ್ಮನಾಗ್ತಾಳೆ. ಹೀಗೆ ಮತ್ತೆ ಸ್ವಲ್ಪ ದಿನ ಕಳೆಯುತ್ತೆ. ಶೋಭಾ ಇನ್ನೊಂದು ಸಲ ನೋಡ್ತಾಳೆ. ನೀತು ಮತ್ತೆ ಯಾವುದೋ ಒಬ್ಬ ಹುಡುಗನ ಜೊತೆ ಮಾತಾಡ್ತಾ ಇರ್ತಾಳೆ. ಈ ಸಲ ಶೋಭಾಗೆ ಸ್ವಲ್ಪ ಕೋಪ ಬರುತ್ತೆ. ಇಷ್ಟೆಲ್ಲ ಬುದ್ಧಿ ಹೇಳಿದ್ರು ಕೂಡ ನೀತು ಇದೇ ಥರ ಮತ್ತೆ ಫೋನಲ್ಲಿ ಹುಡುಗರ ಜೊತೆ ಮಾತಾಡ್ತಾ ಇದ್ದಾಳಲ್ಲ ಅಂತ ಸಂಜೆ ಗಂಡ ಮನೆಗೆ ವಾಪಸ್ ಬಂದಾಗ ಈ ಮಾತನ್ನು ಹೇಳ್ಬಿಡ್ತಾಳೆ. ಆವತ್ತು ರಾಮ್ ಸಿಂಗ್ ಕುಡ್ಕೊಂಡು ಬಂದಿರ್ತಾನೆ. ಈ ಮಾತನ್ನು ಕೇಳಿದಾಗ ರಾಮ್ ಸಿಂಗ್ಗೆ ಕೋಪ ಬರುತ್ತೆ. ಒಂದೆರಡು ಏಟು ನೀತುಗೆ ಹೊಡೆದ್ಬಿಡ್ತಾನೆ. ಈ ಥರ ಹೊಡೆದಾಗ ನೀತು ಹೇಳ್ತಾಳೆ, ನೀನು ನನಗೆ ಹೊಡೆಯೋದಕ್ಕೆ ಬಡಿಯೋದಕ್ಕೆ ಬುದ್ಧಿ ಹೇಳೋದಕ್ಕೆ ನೀನು ನನಗೆ ಯಾರು? ನೀನು ನಮ್ಮ ಅಮ್ಮನಿಗೆ ಗಂಡ ಆಗಿರ್ಬೋದು, ಆದರೆ ನನ್ನ ನಿಜವಾದ ಅಪ್ಪ ಅಲ್ಲ. ನೀನು ಎಷ್ಟಿದೆ ಕೆಲಸ ಅಷ್ಟನ್ನು ನೀನು ನೋಡ್ಕೊ ಅಂತ ಹೇಳ್ಬಿಡ್ತಾಳೆ. ಇದಾದ ನಂತರ ನೀತು ತನ್ನ ತಂದೆ ತಾಯಿಯ ಮುಂದೆನೇ ಆ ಹುಡುಗರ ಜೊತೆ ಫೋನಲ್ಲಿ ಮಾತಾಡ್ತಾನೆ ಇರ್ತಾಳೆ. ಅಷ್ಟೇ ಅಲ್ಲ, ತುಂಬ ಕೆಟ್ಟದಾಗಿ ಅಶ್ಲೀಲವಾಗಿ ಮಾತಾಡ್ತಾ ಇರ್ತಾಳೆ. ತಂದೆ ತಾಯಿ ಕೂಡ ಎಷ್ಟು ಅಂತ ತಡ್ಕೊಳ್ಳೋದಕ್ಕಾಗುತ್ತೆ. ಇನ್ನೊಂದು ದಿನ ರಾಮ್ ಸಿಂಗ್ ಕುಡ್ಕೊಂಡು ಬಂದಿರ್ತಾನೆ. ಇದೇ ಥರ ಈ ನೀತು ಹುಡುಗರ ಜೊತೆ ಮಾತಾಡ್ತಾ ಇರ್ತಾಳೆ. ಇವತ್ತು ಕೂಡ ಬುದ್ಧಿ ಹೇಳೋದಕ್ಕೆ ಅಂತ ಕೈ ಎತ್ಬಿಡ್ತಾನೆ. ಈ ಸಲ ನೀತು ಕೂಡ ಸ್ವಲ್ಪ ಜೋರಾಗಿ ಗಟ್ಟಿಯಾಗಿ ಮಾತಾಡ್ತಾಳೆ. ನೋಡು, ನೀನು ಈ ಥರ ನನಗೆ ಆವಾಗವಾಗ ಟಾರ್ಚರ್ ಕೊಡ್ತಾಯಿದ್ರೆ, ಹೊಡಿತಾಯಿದ್ರೆ, ಬಡಿತಾಯಿದ್ರೆ ನಾನು ಮನೆ ಬಿಟ್ಟು ಹೊರಟೋಗ್ತೀನಿ. ಅಷ್ಟೇ ಅಲ್ಲ, ಯಾರ್ದಾದ್ರೂ ಜೊತೆ ಓಡೋಗ್ತೀನಿ. ನೀನು ಏನೇ ಮಾಡು, ಎಷ್ಟೇ ಮಾಡು, ನಾನು ಹುಡುಗರ ಜೊತೆ ಮಾತಾಡ್ತೀನಿ ಅಂತ ಹಠ ಮಾಡ್ತಾಳೆ. ಇವಾಗ ರಾಮ್ ಸಿಂಗ್ಗೆ ಕುಡ್ದಿದ್ದಂಥ ಎಲ್ಲ ನಿಶೆ ಇಳ್ದೋಗುತ್ತೆ. ತಂದೆ ತಾಯಿ ತಮ್ಮ ಮುಖ ನೋಡ್ಕೋತಾರೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ನೀತು ಇಷ್ಟನ್ನೆಲ್ಲ ಹೇಳ್ಬಿಟ್ಟು ತನ್ನ ರೂಮ್ಗೆ ಹೋಗಿ ಮಲಿಕೋತಾಳೆ. ಅದೇ ರಾತ್ರಿ ಈ ತಂದೆ ತಾಯಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ. ಅವರು ಕೂಡ ರಾತ್ರಿ ಮಲಗಿಬಿಡ್ತಾರೆ. ಇದಾದ ನಂತರ ಮಾರನೇ ದಿನ ಬೆಳಿಗ್ಗೆ ಎದ್ದು ಇವರಿಬ್ಬರು ತಮ್ಮ ಕೆಲಸಕ್ಕೆ ಅಂತ ಹೊರಟೋಗ್ತಾರೆ. ಮಧ್ಯಾಹ್ನ ಸುಮಾರು 3 ಗಂಟೆ 4 ಗಂಟೆ ಆಗ್ತಾ ಬಂದಿರುತ್ತೆ. ಶೋಭಾ ತನ್ನ ಗಂಡನಿಗೆ ಹೇಳ್ತಾಳೆ, ನನ್ನ ಮಧ್ಯಾಹ್ನದ ಕೆಲಸ ಎಲ್ಲ ಮುಗೀತು, ಸ್ವಲ್ಪ ದುಡ್ಡು ಕೊಡಿ, ನೀತು ಯಾವುದೋ ಒಂದು ಬುಕ್ ಬೇಕು ಅಂತ ಹೇಳಿದ್ಲು, ತೊಗೊಂಡೋಗಿ ಬುಕ್ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾಳೆ. ರಾಮ್ ಸಿಂಗ್ ಕೂಡ ಅದ್ಯಾವ ಬುಕ್ ಕೊಡಬೇಕು ತೊಗೊಂಡೋಗಿ ಬೇಗ ಕೊಟ್ಬಿಟ್ಟು ಇನ್ನೂ ಕೆಲಸ ಬಾಕಿ ಇದೆ, ಬೇಗ ವಾಪಸ್ ಬಾ ಅಂತ ಹೇಳ್ತೇನೆ. ಸರಿ ಅಂತ ಶೋಭಾ ಮಾರ್ಕೆಟ್ ಹೋಗ್ತಾಳೆ. ಅಲ್ಲಿ ಒಂದು ಬುಕ್ ತಗೋತಾಳೆ. ಅದನ್ನು ತೊಗೊಂಡು ಮನೆಗೆ ಹೋಗ್ತಾಳೆ. ಹೀಗೆ ಮನೆಗೆ ಹೋಗಿ ನೋಡ್ತಾಳೆ, ತನ್ನ 2 ಚಿಕ್ಕ ಮಕ್ಕಳು ಅಲ್ಲೇ ಆಟ ಆಡ್ತಾ ಇರ್ತಾರೆ. ಆದರೆ ನೀತು ಅಲ್ಲಿ ಕಾಣಲ್ಲ. ಸರಿ ಅಂತ ನೀತುನ ಹುಡುಕ್ತಾ ಶೋಭಾ ಆ ಮನೆಯ ಟೆರಸ್ ಮೇಲೆ ಹೋಗ್ತಾಳೆ. ಈ ಥರ ಹೋದಾಗ ಅಲ್ಲಿ ಒಂದು ಸೀನ್ ನೋಡ್ತಾಳೆ. ಅದನ್ನು ನೋಡಿದಾಗ ತುಂಬ ಜ್ವರಾಗಿ ಕಿರ್ಚ್ಕೋತಾಳೆ. ಯಾಕೆಂದರೆ ಆ ಟೆರಸ್ ಮೇಲೆ ಆ ನೀತು ಬಿದ್ದಿರ್ತಾಳೆ. ಅವಳ ಮೈ ಮೇಲೆ ಅವಳಿಗೆ ಪ್ರಜ್ಞೆ ಇರಲ್ಲ. ಅಷ್ಟೇ ಅಲ್ಲ, ಅವಳು ಹಾಕಿದಂಥ ಬಟ್ಟೆಗಳು ಕೂಡ ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತೆ. ಈ ಥರ ಶೋಭಾ ಕಿರ್ಚಿದ್ದನ್ನು ನೋಡಿ ಆ ಮನೆಯ ಓನರ್ ಕೂಡ ಟೆರಸ್ ಮೇಲೆ ಓಡಿ ಬರ್ತಾನೆ. ಅವನು ಬಂದು ನೋಡ್ತಾನೆ, ಇಲ್ಲಿ ನೀತು ಬಿದ್ದಿರ್ತಾಳೆ. ಅವಳು ಸುಸ್ತಾಗಿ ಬಿದ್ದಿದ್ದಾಳ, ಇಲ್ಲ ಅವಳಿಗೆ ಆರೋಗ್ಯ ಸರಿ ಇಲ್ವಾ ಗೊತ್ತಿಲ್ಲ. ಈಗ ಮನೆ ಓನರ್ ನೋಡ್ತಾನೆ. ಅವನು ಕೂಡ ಒಂದು 4 ಜನಕ್ಕೆ ಸೇರಿಸ್ಕೋತಾನೆ. ಈಗ ಇವರೆಲ್ಲ ಸೇರಿ ಈ ನೀತುಳನ್ನು ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆಸ್ಪತ್ರೆಯಲ್ಲಿ ಆ ಡಾಕ್ಟರ್ ಬರ್ತಾರೆ. ಅವರು ಈ ನೀತುಳನ್ನು ಚೆಕ್ ಮಾಡಿ ನೋಡ್ತಾರೆ. ಹೀಗೆ ನೋಡ್ಬಿಟ್ಟು ಈ ನೀತು ಸತ್ತೋಗಿದ್ದಾಳೆ ಅಂತ ಹೇಳ್ತಾರೆ. ಇಷ್ಟೊತ್ತಿಗೆ ರಾಮ್ ಸಿಂಗು ಕೂಡ ಈ ನ್ಯೂಸ್ ಹೋಗಿರುತ್ತೆ. ಅವನು ಕೂಡ ಕೆಲಸ ಬಿಟ್ಟು ಆಸ್ಪತ್ರೆಗೆ ಓಡಿ ಬರ್ತಾನೆ. ಹೀಗೆ ಬಂದಂಥ ಈ ತಂದೆ ತಾಯಿ ತಮ್ಮ ಬೆಳೆದು ಇಷ್ಟು ದೊಡ್ಡವಳಾಗಿ ಈ ಥರ ಸತ್ತು ಬಿದ್ದಿರುವಂಥ ಈ ತಮ್ಮ ಮಗಳನ್ನ ನೋಡಿ ಎದೆ ಹೊಡ್ಕೊಂಡು ಅಳ್ತಾರೆ. ಆಸ್ಪತ್ರೆಯಲ್ಲಿ ಜೋರಾಗಿ ಕಿರ್ಚಾಡ್ತಾರೆ, ಅರ್ಜಾಡ್ತಾರೆ. ಸ್ನೇಹಿತರೆ, ತಂದೆ ತಾಯಿ ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಇವಳು ಫೋನಲ್ಲಿ ಮಾತಾಡ್ತಾ ಇದ್ಲು. ತಂದೆ ತಾಯಿಗೆ ಬೇಜಾರಿತ್ತು. ಆದರೆ ಇವಳು ಸಾಯಲಿ ಅಂತ ತಂದೆ ತಾಯಿ ಹಾರೈಸ್ತಾ ಇರಲಿಲ್ಲ. ಬೆಳಿಗ್ಗೆ ಈ ತಂದೆ ತಾಯಿ ಕೆಲಸಕ್ಕೆ ಹೋಗುವಾಗ ತಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಂಡು ಹೋಗಿದ್ರು. ಅಷ್ಟೇ ಅಲ್ಲ, ಅವಳ ಆರೋಗ್ಯ ಕೂಡ ಚೆನ್ನಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ಮಧ್ಯಾಹ್ನದ ಹೊತ್ತಿಗೆ ತಮ್ಮ ಮಗಳು ಸತ್ತೋದ್ಲು ಅಂದರೆ ತಂದೆ ತಾಯಿ ಕೈಯಲ್ಲಿ ತಡ್ಕೊಳಕ್ಕಾಗ್ತಾ ಇರಲ್ಲ. ಇದೇ ಥರ ಈ ತಂದೆ ತಾಯಿ ಗೋಳಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಈ ಡಾಕ್ಟರ್ ಈ ಡೆಡ್ ಬಾಡಿಯನ್ನು ನೋಡ್ತಾನೆ. ಈ ಡಾಕ್ಟರ್ ಈ ಡೆಡ್ ಬಾಡಿಯನ್ನು ನೋಡಿದಾಗ ಡಾಕ್ಟ್ರಿಗೆ ಯಾಕೋ ಸ್ವಲ್ಪ ಅನುಮಾನ ಬರುತ್ತೆ. ಯಾಕೆಂದರೆ ಈ ಡೆಡ್ ಬಾಡಿಯ ಮೇಲೆ ಕೆಲವೊಂದು ಗಾಯಗಳಿರುತ್ತೆ. ಆ ಗಾಯಗಳು ಅನುಮಾನಾಸ್ಪದವಾಗಿರುತ್ತೆ. ಇದನ್ನೆಲ್ಲ ನೋಡಿದಂಥ ಈ ಡಾಕ್ಟರ್ ಏನು ಮಾಡ್ತಾನೆ, ಪೊಲೀಸರಿಗೆ ಫೋನ್ ಮಾಡಿಬಿಡ್ತಾನೆ. ಪೊಲೀಸರು ಘಟನಾ ಸ್ಥಳಕ್ಕೆ ಬರ್ತಾರೆ. ಹೀಗೆ ಬಂದು ಅವರು ಆ ಡೆಡ್ ಬಾಡಿಯನ್ನು ನೋಡ್ತಾರೆ. ಏನು ವಿಷಯ ಅಂತ ಕೇಳ್ತಾರೆ. ಆಗ ಡಾಕ್ಟರ್ ಹೇಳ್ತಾನೆ, ನೋಡಿ ಇವರು ತಮ್ಮ ಮಗಳನ್ನ ಕರ್ಕೊಂಡು ಬಂದಿದ್ರು. ಅವಳಿಗೆ ಏನಾಗಿತ್ತು ಅಂತ ಗೊತ್ತಿಲ್ಲ. ನಾನು ಈ ಥರ ಚೆಕ್ ಮಾಡಿದಾಗ ಅವಳು ಸತ್ತೋಗಿದ್ಲು. ಆದರೆ ಇವಳ ಡೆಡ್ ಬಾಡಿ ಮೇಲೆ ಕೆಲವೊಂದು ಗಾಯದ ಗುರುತುಗಳಿದೆ. ಇದನ್ನು ನೋಡಿದ್ರೆ ಯಾಕೋ ಅನುಮಾನ ಬರ್ತಾ ಇದೆ. ನೀವು ಸ್ವಲ್ಪ ವಿಚಾರಣೆ ಮಾಡಿ ಅಂತ ಹೇಳ್ತಾನೆ. ಪೊಲೀಸರು ಈಗ ತಂದೆ ತಾಯಿಗೆ ವಿಚಾರಿಸ್ತಾರೆ, ಏನಾಯಿತು, ಯಾವ ಥರ ಸತ್ಲು, ಹೇಗೆ ಅಂತ. ಆಗ ತಂದೆ ತಾಯಿ ಹೇಳ್ತಾರೆ, ಬೆಳಿಗ್ಗೆ ನಾವು ಕೆಲಸಕ್ಕೆ ಹೋಗುವಾಗ ಇವಳೇ ಅಡುಗೆ ಮಾಡಿದ್ಲು. ನಾವು ಅಲ್ಲೇ ಮನೇಲೆ ಊಟ ಮಾಡ್ಕೊಂಡು ಕೆಲಸಕ್ಕೆ ಹೋಗಿದ್ವಿ. ಚೆನ್ನಾಗೇ ಇದ್ಲು. ಆದರೆ ಮಧ್ಯಾಹ್ನ ಬಂದು ನೋಡಿದಾಗ ಈ ಥರ ಟೆರಸ್ ಮೇಲೆ ಬಿದ್ದಿದ್ಲು. ಅವಳಿಗೆ ಹುಷಾರಿರ್ಲಿಲ್ವೇನೋ, ಸತ್ತೋಗಿರ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಪೊಲೀಸರು ಹೇಳ್ತಾರೆ, ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇತ್ತಾ, ನಿಮ್ಗೆ ಯಾರ ಜೊತೆನಾದ್ರು ದ್ವೇಷ ಇತ್ತಾ, ನೀವು ಕಂಪ್ಲೇಂಟ್ ಕೊಡಿ, ನಾವು ತನಿಖೆ ಮಾಡ್ತೀವಿ. ನಿಮ್ಮ ಮಗಳನ್ನ ಯಾರು ಕೊಲೆ ಮಾಡಿದ್ದಾರೆ ಅಂತ ನಾವು ತನಿಖೆ ಮಾಡಿ ಪತ್ತೆ ಹಚ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಆ ತಂದೆ ತಾಯಿ ಹೇಳ್ತಾರೆ, ಇಲ್ಲ ಸರ್, ನಮಗೆ ಯಾರ ಜೊತೆನೂ ದ್ವೇಷ ಇಲ್ಲ, ಯಾರ ಜೊತೆನೂ ಅನುಮಾನ ಇಲ್ಲ.
ಅಷ್ಟೇ ಅಲ್ಲ, ನಾವು ಗಾರೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸೋರು, ನಾವು ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಓಡಾಡೋಕ್ಕಾಗಲ್ಲ. ನಮ್ಗೆ ಇನ್ನೂ 2 ಮಕ್ಕಳಿದ್ದಾರೆ. ಸತ್ತೋಗಿರೋ 7 ಹಿಂದೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ನಮ್ಮ ಜೀವನಕ್ಕೆ ಕಷ್ಟ ಆಗುತ್ತೆ. ಒಂದು ಕೆಲಸ ಮಾಡಿ, ನೀವು ನಮ್ಮ ಮಗಳ ಡೆಡ್ ಬಾಡಿನ ಕೊಟ್ಬಿಡಿ, ನಾವು ಅವಳ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಈಗ ಸರಿ ಅಂತ ಪೊಲೀಸರು ಮತ್ತೆ ಡಾಕ್ಟ್ರನ್ನ ವಿಚಾರಿಸ್ತಾರೆ. ಆಗ ಡಾಕ್ಟ್ರ್ ಹೇಳ್ತಾರೆ, ಇಲ್ಲ ಸರ್, ಇದು ಸಾಮಾನ್ಯವಾದ ಸಾವಲ್ಲ, ಈ ಹುಡುಗಿಗೆ ರೇಪ್ ಕೂಡ ಆಗಿರ್ಬೋದು, ಇದು ಖಂಡಿತ ಮರ್ಡರ್ ಅಂತ ಡಾಕ್ಟರ್ ಕನ್ಫರ್ಮ್ ಮಾಡ್ತಾನೆ. ಇಷ್ಟೊತ್ತಿಗೆ ಯಾರೋ ಒಬ್ಬರು ಮೀಡಿಯಾದವರು ಅಲ್ಲಿ ಬರ್ತಾರೆ. ಇಲ್ಲಿ ನಡೀತಾ ಇರುವಂಥ ಇಷ್ಟು ಸೀನನ್ನು ರೆಕಾರ್ಡ್ ಮಾಡಿ ನ್ಯೂಸಲ್ಲಿ ತೋರಿಸ್ಬಿಡ್ತಾರೆ. ಯಾವಾಗ ಈ ವಿಷಯ ನ್ಯೂಸಲ್ಲಿ ಬರುತ್ತೆ, ಪೊಲೀಸರು ಇದನ್ನು ನೆಗ್ಲೆಕ್ಟ್ ಮಾಡೋಗಿಲ್ಲ. ಈಗ ಪೊಲೀಸರು ಈ ತಂದೆ ತಾಯಿ ಒಪ್ಲಿ ಬಿಡಲಿ, ಈಗ ಈ ಡೆಡ್ ಬಾಡಿಯನ್ನು ಅವ್ರಿಗೆ ಕೊಡೋದಕ್ಕಾಗಲ್ಲ, ಈ ಡೆಡ್ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಆ ಡಾಕ್ಟರ್ ಯಾವ ಥರ ಹೇಳಿದ್ರು ಅದೇ ಥರ ಇಲ್ಲಿ ಒಂದು ಕೊಲೆ ಆಗಿರುತ್ತೆ. ಆದರೆ ಡಾಕ್ಟರ್ ಹೇಳಿರೋ ಥರ ಇಲ್ಲಿ ರೇಪ್ ಆಗಿರಲ್ಲ. ಈಗ ಪೊಲೀಸರು ಮತ್ತೆ ಆ ತಂದೆ ತಾಯಿನ ಕರೆಸ್ತಾರೆ. ನೋಡಿ, ನೀವು ನೋಡಿದ್ರೆ ನಿಮ್ಗೆ ಯಾರ ಮೇಲೂ ಅನುಮಾನ ಇಲ್ಲ, ಯಾರ ಜೊತೆನೂ ದ್ವೇಷ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ನಿಮ್ಮ ಮಗಳು ಕೊಲೆ ಆಗಿದೆ ಅಂತ ಬರ್ತಾಯಿದೆ. ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದ್ದರೆ, ಯಾರ ಮೇಲಾದರೂ ದ್ವೇಷ ಇದ್ದರೆ, ಇಲ್ಲ ನೀವು ಯಾರಿಗಾದ್ರೂ ಹೆದರ್ತಾ ಇದ್ದರೆ, ನೀವೇನು ಹೆದರಬೇಡಿ, ಬರೀ ನಮಗೆ ಹೆಸರು ಹೇಳಿ, ನಾವು ಆ ವ್ಯಕ್ತಿನ ಅರೆಸ್ಟ್ ಮಾಡ್ತೀವಿ, ಅವನಿಗೆ ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಆಗ ಈ ತಂದೆ ತಾಯಿ ತಲೆ ಕೆಚ್ಕೋತಾರೆ. ನೋಡಿ ಸ್ವಾಮಿ, ನಾವು ನಮ್ಮ ಮಗಳನ್ನ ಕಳ್ಕೊಂಡಿದ್ದೀವಿ, ನಮ್ಮ ಕೈಲಿ ಅದೇ ದುಃಖ ತಡ್ಕೊಳಕ್ಕಾಗ್ತಾ ಇಲ್ಲ. ಇದ್ರ ನಡುವೆ ನೀವು ಬೇರೆ ಮಧ್ಯದಲ್ಲಿ ಬಂದು ಈ ಥರ ಹಿಂಸೆ ಕೊಡಬೇಡಿ, ನಮ್ಮ ಪಾಡಿಗೆ ನಮ್ಗೆ ಇದ್ಬಿಡೋದಕ್ಕೆ ಬಿಡಿ ಅಂತ ಹೇಳ್ತಾರೆ. ಈಗ ಪೊಲೀಸರು ಕೂಡ ಸರಿ ಅಂತ ಸುಮ್ಮನಾಗ್ಬಿಡ್ತಾರೆ. ಇವರನ್ನು ಅಷ್ಟಕ್ಕೆ ಕಳಿಸ್ಬಿಡ್ತಾರೆ. ಇದಾದ ನಂತರ ಪೊಲೀಸರು ವಿಚಾರಣೆ ಮಾಡ್ತಾರೆ, ಈ ಡೆಡ್ ಬಾಡಿಯನ್ನು ಮೊದಲು ಯಾರ್ಯಾರು ನೋಡಿದ್ರು ಅಂತ. ಆಗ ಗೊತ್ತಾಗುತ್ತೆ, ಶೋಭಾ ಮತ್ತು ಆ ಬಾಡಿಗೆ ಮನೆಯ ಓನರ್ ನೋಡಿದ್ದ ಅಂತ. ಈಗ ಪೊಲೀಸರು ಆ ಬಾಡಿಗೆ ಮನೆ ಓನರನ್ನು ಕರೆಸ್ಬಿಟ್ಟು ವಿಚಾರಣೆ ಮಾಡ್ತಾರೆ. ಆ ಮನೆಗೆ ಯಾರಾದರೂ ಅನುಮಾನಾಸ್ಪದವಾಗಿ ಬರ್ತಾಯಿದ್ರಾ ಹೋಗ್ತಾಯಿದ್ರಾ ಅಂತ. ಅದಕ್ಕೆ ಆ ಮನೆ ಓನರ್ ಹೇಳ್ತಾನೆ, ಇಲ್ಲ ಸರ್, ಆ ಮನೆಗೆ ಯಾರೂ ಬರಲೂ ಇಲ್ಲ ಹೋಗಲೂ ಇಲ್ಲ. ಆದರೆ ಈ ಸಾವಾಗೋದಕ್ಕೆ ಒಂದಿನ ರಾತ್ರಿ ಹಿಂದೆ ಈ ಮನೆಯಲ್ಲಿ ಒಂದು ಜಗಳ ಆಗಿತ್ತು, ಅದನ್ನು ನಾನು ಕೇಳಿಸ್ಕೊಂಡಿದ್ದೆ ಅಂತ ಹೇಳ್ತೇನೆ. ಯಾವಾಗ ಮನೆಯಲ್ಲಿ ಜಗಳ ಆಗಿತ್ತು ಅಂತ ಗೊತ್ತಾಗುತ್ತೆ, ಪೊಲೀಸರಿಗೆ ತಂದೆ ತಾಯಿ ಮೇಲೆ ಅನುಮಾನ ಬರುತ್ತೆ. ಈಗ ಪೊಲೀಸರು ಮತ್ತೆ ಆ ತಂದೆ ತಾಯಿನ ವಿಚಾರಣೆ ಕರೀತಾರೆ. ಅಷ್ಟೇ ಅಲ್ಲ, ಈ ಸಲ ವಿಚಾರಣೆ ಮಾಡುವಾಗ ಪೊಲೀಸರು ಸ್ವಲ್ಪ ರಫ್ ಆಗಿ ವಿಚಾರಣೆ ಮಾಡ್ತಾರೆ. ಆ ತಂದೆ ತಾಯಿನ ಹೆದರಿಸಿ ವಿಚಾರಣೆ ಮಾಡ್ತಾರೆ. ಆ ತಂದೆ ತಾಯಿ ಹೆದರ್ತಾರೆ. ಅವತ್ತು ರಾತ್ರಿ ಏನು ನಡೀತು ಅಂತ ಹೇಳ್ತಾರೆ. ಜುಲೈ 4, 2023ಕ್ಕೆ ತಂದೆ ಮತ್ತು ಮಗಳ ನಡುವೆ ಒಂದು ಜಗಳ ಆಗುತ್ತೆ. ಅದು ಯಾವ ಜಗಳ ಆಗಿತ್ತು ಅಂತ ನಾನು ಮೊದಲೇ ಹೇಳಿದ್ದೀನಿ. ಈ ಥರ ಜಗಳ ಆಡುವಾಗ ನೀತು ಮಾತಿನ ಮಧ್ಯೆ ಹೇಳಿರ್ತಾಳೆ, ನೀವು ನನಗೆ ಈ ಥರ ಟಾರ್ಚರ್ ಕೊಡ್ತಾಯಿದ್ರೆ ನಾನು ಯಾರ್ದಾದ್ರೂ ಜೊತೆ ಓಡೋಗ್ತೀನಿ ಅಂತ. ತಂದೆ ತಾಯಿ ಈ ಮಾತನ್ನು ಸೀರಿಯಸ್ ಆಗಿ ತಗೋತಾರೆ. ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ. ಇವಳು ಹೇಳ್ದಂತೆ ಏನಾದರೂ ಯಾರ್ದಾದ್ರೂ ಜೊತೆ ಓಡೋದ್ರೆ ನಾವು ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತಾ? ಅಷ್ಟೇ ಅಲ್ಲ, ನಾವು ಬೇರೆ ಊರಿಂದ ಬಂದು ಇಲ್ಲಿ ಜೀವನ ಮಾಡ್ತಾ ಇರೋರು. ಇವಳೇನಾದರೂ ಆ ಥರ ಯಾರ್ದಾದ್ರೂ ಜೊತೆ ಓಡೋದ್ರೆ ನಮ್ಗೆ ಇಲ್ಲಿ ಯಾರೂ ಇಟ್ಕೊಳ್ಳೋದು ಇಲ್ಲ, ನಮ್ಗೆ ಯಾರೂ ಕೆಲಸ ಕೊಡೋಲ್ಲ, ನಮ್ಮ ಜೀವನ ತುಂಬ ಕಷ್ಟ ಆಗ್ಬಿಡುತ್ತೆ ಅಂತ. ಹೀಗೆ ಅವರು ಇಡೀ ರಾತ್ರಿ ಯೋಚನೆ ಮಾಡ್ತಾರೆ. ನೀತು ತನ್ನ ರೂಮಲ್ಲಿ ಮಲಗಿರ್ತಾಳೆ. ಬೆಳಗಾಗುತ್ತೆ. ಬೆಳಿಗ್ಗೆ ಸುಮಾರು ಒಂದು 7 ಗಂಟೆ ಹೊತ್ತಾಗ್ತಾ ಬಂದಿರುತ್ತೆ. ಈಗ ತಂದೆ ತಾಯಿ ಆ ನೀತು ರೂಮ್ ಒಳಗಡೆ ಹೋಗ್ತಾರೆ. ಹೀಗೆ ಹೋದಂಥವ್ರು ಶೋಭಾ ಮೊದಲು ಈ ನೀತು ಕೈಕಾಲುಗಳನ್ನ ಬಿಗಿಯಾಗಿ ಹಿಡ್ಕೋತಾಳೆ. ರಾಮಚರಣ್ ಈ ನೀತು ಕತ್ತನ್ನು ಹಿಸ್ಕೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಕತ್ತಿಸ್ಕುವಾಗ ನೀತು ತುಂಬ ಒದ್ದಾಡ್ತಾಳೆ. ಬಿಡಿಸ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡ್ತಾಳೆ. ಆದರೆ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಇವರಿಬ್ಬರು ಸೇರಿ ಆ ನೀತು ಕೊಲೆ ಮಾಡೇ ಬಿಡ್ತಾರೆ. ನೀತು ಸತ್ತೋಗ್ತಾಳೆ. ಈಗ ಇವರಿಬ್ಬರು ಒಂದು ಯೋಚನೆ ಮಾಡ್ತಾರೆ, ಈಗ ನಮ್ಮಿಬ್ಬರು ಕೈಲಿ ಇದೊಂದು ಕೊಲೆ ಆಗಿದೆ, ಆದರೆ ಈ ಕೊಲೆನ ನಾವು ಸಾಮಾನ್ಯ ಸಾವು ಅಂತ ತೋರಿಸ್ಬೇಕು. ಅದಕ್ಕಾಗಿ ಇವರಿಬ್ಬರು ಒಂದು ಐಡಿಯಾ ಮಾಡ್ತಾರೆ. ಮೊದಲು ರಾಮಚರಣ್ ಈ ನೀತುಳನ್ನು ಎತ್ತುತ್ತಾನೆ ಹೆಗ್ಲ ಮೇಲೆ ಹಾಕ್ಕೋತಾನೆ. ಆ ಡೆಡ್ ಬಾಡಿ ಮೇಲೆ ಕೆಲವೊಂದು ಬಟ್ಟೆಗಳನ್ನ ಮುಚ್ಕೋತಾರೆ. ಈ ಡೆಡ್ ಬಾಡಿನ ಎತ್ಕೊಂಡು ಟೆರೆಸ್ ಮೇಲೆ ಹೋಗ್ತಾ ಇರ್ತಾರೆ. ಹೀಗೆ ಇವರು ಯಾಕೆ ಹೋಗ್ತಾ ಇರ್ತಾರೆ ಅಂದರೆ, ಬೇರೆಯವರು ನೋಡಿದ್ರೆ ಈ ಡೆಡ್ ಬಾಡಿ ಮೇಲೆ ಬಟ್ಟೆಗಳಿರುತ್ತೆ, ಆ ಬಟ್ಟೆಗಳನ್ನ ಒಣಗಾಕೋದಕ್ಕೆ ಹೋಗ್ತಾ ಇದ್ದಾರೆ, ಆ ಥರ ಕಾಣಬೇಕು. ಈಗ ಸರಿ ಅಂತ ಇವರು ಇಬ್ಬರು ಆ ಡೆಡ್ ಬಾಡಿನ ಬಟ್ಟೆಯಲ್ಲಿ ಮುಚ್ಕೊಂಡು ಆ ಟೆರೆಸ್ ಮೇಲೆ ಬರ್ತಾರೆ. ಆ ಡೆಡ್ ಬಾಡಿ ಮೇಲೆ ಬಟ್ಟೆ ಕೂಡ ಮುಚ್ಚಿರ್ತಾರೆ. ಆ ನಂತರ ಇವರಿಬ್ಬರು ಕೆಲಸಕ್ಕೆ ಅಂತ ಹೊರಟೋಗ್ತಾರೆ. ಮಧ್ಯಾಹ್ನ 3 ಗಂಟೆ ಹೊತ್ತಲ್ಲಿ ಶೋಭಾ ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ತನ್ನ ಗಂಡನಿಗೆ ಎಲ್ಲರಿಗೂ ಕೇಳಿಸೋ ಥರ, ನೀತುಗೆ ನಾನು ಬುಕ್ ತಗೋಬೇಕು, ದುಡ್ಡು ಕೊಡಿ ಅಂತ ಕೇಳ್ತಾಳೆ. ರಾಮಚರಣ್ ಕೂಡ ಸರಿ ದುಡ್ಡು ತೊಗೊಂಡೋಗು, ಹಾಗೆ ನೀತುಗೆ ಬುಕ್ ತೊಗೊಂಡೋಗು, ನೀತುಗೆ ಬುಕ್ ಕೊಟ್ಬಿಟ್ಟು ಮತ್ತೆ ಕೆಲಸಕ್ಕೆ ಬೇಗ ವಾಪಸ್ ಬಾ, ಇಲ್ಲಿ ಕೆಲಸ ಇನ್ನೂ ಬಾಕಿ ಇದೆ ಅಂತ ಹೇಳಿರ್ತಾನೆ. ಈ ಮಾತನ್ನು ಅಲ್ಲಿ ಕೆಲಸ ಮಾಡ್ತಿದ್ದಂಥ ಬೇರೆಯವರು ಕೂಡ ಕೇಳಿಸ್ಕೊಂಡಿರ್ತಾರೆ. ಶೋಭಾ ಮಾಮೂಲಿನಂತೆ ಬುಕ್ ತಗೊಂಡು ಹೋಗ್ತಾಳೆ. ಆ ಟೆರೆಸ್ ಮೇಲೆ ಒಂದು ಡೆಡ್ ಬಾಡಿ ಇರುತ್ತೆ, ಅದ್ರ ಮೇಲೆ ಬಟ್ಟೆಗಳನ್ನ ಮುಚ್ಚಿರ್ತಾರೆ. ಮೊದಲು ಈ ಶೋಭಾ ಡೆಡ್ ಬಾಡಿ ಮೇಲಿದ್ದಂಥ ಬಟ್ಟೆಗಳನ್ನ ತೆಗೆದು ಒಂದು ಕಡೆ ಇಟ್ಬಿಡ್ತಾಳೆ. ಆನಂತರ ಜೋರಾಗಿ ಕಿರ್ಚಾಡ್ತಾಳೆ. ಇವಳು ಕಿರ್ಚಾಡ್ತಾ ಇರೋಂಥ ಶಬ್ದ ಕೇಳಿ ಆ ಮನೆಯ ಓನರ್ ಓಡ್ ಬರ್ತಾನೆ. ಹೀಗೆ ಬಂದು ನೋಡಿದಾಗ ಅಲ್ಲಿ ನೀತು ಬಿದ್ದಿರ್ತಾಳೆ. ಈ ನೀತುಳನ್ನ ಇವರೆಲ್ಲ ಸೇರಿಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋದ ನಂತರ ಇಷ್ಟೆಲ್ಲ ಘಟನೆ ನಡೆಯುತ್ತೆ.
ಈಗ ತಂದೆ ತಾಯಿ ಪೊಲೀಸರ ಮುಂದೆ ತಾವು ಮಾಡಿದಂಥ ಇಷ್ಟು ತಪ್ಪನ್ನು ಒಪ್ಕೋತಾರೆ. ಹೌದು, ಈ ಕೊಲೆನ ನಾವೇ ಮಾಡಿದ್ದು ಅಂತ ಕೂಡ ಒಪ್ಕೋತಾರೆ. ಸ್ನೇಹಿತರೆ, ಈ ಕಥೆಯಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈ ತಂದೆ ತಾಯಿ ಅಷ್ಟು ಬುದ್ಧಿ ಹೇಳ್ತಾ ಇದ್ರು ಕೂಡ ಈ ಹುಡುಗಿ ಆ ಹುಡುಗರ ಜೊತೆ ಅಶ್ಲೀಲವಾಗಿ ಮಾತಾಡ್ತಾಳೆ. ಅದು ತಂದೆ ತಾಯಿ ಮುಂದೆನೇ ಮಾತಾಡ್ತಾಳೆ. ಅಷ್ಟೇ ಅಲ್ಲ, ಈ ತಂದೆ ತಾಯಿಗೆ ಧಮಕಿ ಕೂಡ ಹಾಕಿರ್ತಾಳೆ, ನೀವು ನನಗೆ ಈ ಥರ ಹಿಂಸೆ ಕೊಟ್ಟರೆ ನಾನು ಓಡೋಗ್ತೀನಿ ಅಂತ. ಆ ತಂದೆ ತಾಯಿ ಈ ಮಗಳು ಮಾತಿಗೆ ಹೆದರ್ತಾರೆ. ಎಲ್ಲಿ ಇವಳು ನಿಜವಾಗ್ಲೂ ಓಡೋಗ್ತಾಳ ಅಂತ ಅವರು ಮರ್ಯಾದೆಗೆ ಹೆದರ್ತಾರೆ. ಆ ಮರ್ಯಾದೆಗೆ ಹೆದರಿ ಇವರು ತಮ್ಮ ಮಗಳ ಕೊಲೆ ಕೂಡ ಮಾಡ್ಬಿಡ್ತಾರೆ. ಸ್ನೇಹಿತರೆ, ಇಷ್ಟೆಲ್ಲ ಆದ ನಂತರ ಇಲ್ಲಿ ತಪ್ಪ್ಯಾರ್ದು ಅಂತ ನನ್ನ ಕೈಯಲ್ಲಂತೂ ಜಡ್ಜ್ ಮಾಡೋಕ್ಕಾಗ್ತಾಯಿಲ್ಲ. ನಿಮಗೆ ಏನನ್ಸುತ್ತೆ? ನೀವು ಇಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸೋಣ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.